ಈಗಲೇ ಶಿಕ್ಷಕಿಯಾಗಿ ಕೆಲಸ ಮಾಡಿದ್ರೆ ನಮ್ಮಲ್ಲಿ ಶಾಲೆಗೆ ಮಾತ್ರ ಹಾಜರಾಗಿರ್ತಾರೆ. ನಾನು ಮಾಡಿರ್ತಕ್ಕಂಥ ಕಾನ್ಸೆಪ್ಟ್ ನಕ್ಷತ್ರಗಳು ಮತ್ತು ಸೌರಮಂಡಲ ಅಂತಕ್ಕಂಥದ್ದು ಇದು 1ರಿಂದ 8ನೇ ತರಗತಿ ಮಕ್ಕಳಿಗೆ ಅನ್ವಯವಾಗುವಂತೆ ನಾವು ಈ ಒಂದು ಕಲಿಕಾ ಒಂದು ಫಲವನ್ನ ರೆಡಿ ಮಾಡಿದ್ದೀವಿ. ಕಲಿಕಲಿ ಮಕ್ಕಳಿಗೆ ಏನಪ್ಪಾ ಅಂತಂದ್ರೆ ನಕ್ಷತ್ರಗಳು ಮತ್ತು ಚಂದ್ರ ಸೂರ್ಯವನ್ನ ನೋಡಿ ಒಂದು ಸ್ವಲ್ಪ ಹರ್ಷವನ್ನ ವ್ಯಕ್ತಪಡಿಸ್ತಾ ಒಂದು ಸಂತಸದ ಕಲಿಕೆ, ಆಮೇಲೆ ಆ ಒಂದು ಭಾವುಕತೆಯನ್ನು ಬರ್ತಕ್ಕಂಥ ನಮ್ಮ ಮಕ್ಕಳಿಗೆ ಕಲಿಕೆ ಫಲವನ್ನಾಗಿದೆ. ಮತ್ತೆ 4 ಮತ್ತು 5ನೇ ತರಗತಿಗಳು ಸೂರ್ಯ ಮತ್ತು ಸೂರ್ಯನ ಸುತ್ತಲೂ ಗ್ರಹಗಳನ್ನ ಗುರುತಿಸರೆ. ಮತ್ತೆ 6, 7, 8ನೇ ತರಗತಿ ಮಕ್ಕಳು ಗ್ಯಾಲಕ್ಸಿಯಿಂದ ನಕ್ಷತ್ರ ಪುಂಜಗಳು ಮತ್ತೆ ಸೂರ್ಯನ ಸುತ್ತಕ್ಕಂಥ ಗ್ರಹಗಳು ಅವುಗಳ ಮಾಹಿತಿ ಮತ್ತೆ ಧೂಮಕೇತುಗಳನ್ನ ಅವರು ಅರ್ಥ ಮಾಡ್ಕೊಳ್ಳಿಕ್ಕೆ ಈ ಒಂದು ಕಾನ್ಸೆಪ್ಟ್ ಮಕ್ಕಳಿಗೆ ತುಂಬಾ ಮನವರಿಕೆ ಆಗಿದೆ ಇದು ಅಂತ ನಾನು ಅನ್ಕೊಳ್ತೀನಿ. ಮತ್ತೆ ಸಮುದಾಯ ಕಲಿಕಾ ಮೂಲೆ ಪೇರೆಂಟ್ ನಾವು ಸಭೆ ಮಾಡಿ ಕಲಿಕಾ ಮೂಲೆ ಮಾಡಿದಾಗ ನಮ್ಮಲ್ಲಿ ತುಂಬಾ ಎಫೆಕ್ಟಿವ್ ಆಗಿ ಮತ್ತೆ ಪರಿಣಾಮಕಾರಿಯಾಗಿ ಹೇಗಾಗಿದೆ ಅಂದ್ರೆ ಮಕ್ಕಳು ತಮ್ಮ ಕಲಿಕಾ ಮೂಲೆಯಲ್ಲಿ ಗಣಿತದ ಸೂತ್ರಗಳು ಮತ್ತು ವಿಜ್ಞಾನದ ಸೂತ್ರಗಳನ್ನ ಅಳವಡಿಸಿಕೊಂಡಿದ್ದಾರೆ ಮತ್ತು ಅವನ್ನ ಹೆಚ್ಚು ಮನಗತ ಮಾಡಿ ದೃಢೀಕರಣ ಮಾಡಿಕೊಂಡು ಅವರು ಈ ಮೌಲ್ಯಮಾಪನ ಮಾಡಬೇಕಾದ ಸಂದರ್ಭದಲ್ಲಿ ಅವ್ರಿಗೆ ತುಂಬಾ ಈಸಿಯಾಗಿ ಈ ಕಲಿಕಾ ಮೂಲೆ ಅವ್ರಿಗೆ ಅನುಕೂಲಕರವಾಗಿದೆ. ಮತ್ತೆ ಕೆಲವು ಕ್ರಾಫ್ಟ್ ವರ್ಕ್ಗಳನ್ನ ಅಲಂಕಾರವಾಗಿ ಮಾಡಿಕೊಂಡು ಆ ಒಂದು ಕಲಿಕಾ ಮೂಲೆಯನ್ನ ತುಂಬಾ ಸುಂದರವಾಗಿ ಸಂತಸವಾಗಿ ಮನಸ್ಸಲ್ಲಿ ಮೂಡ್ತಕ್ಕಂಥ ಒಂದು ಮನೋಭಾವವನ್ನ ಬಂದಿದೆ ಮಕ್ಕಳಿಗೆ. ಮತ್ತೆ ಸಮುದಾಯವನ್ನ ನಾವು ಯಾವ ರೀತಿ ಅಳವಡಿಸ್ಕೊಂಡಿದ್ದೀವಿ ಅಂದ್ರೆ ಮೊದಲು ನಾವು ಶಾಲೆಯ ಆವರಣದಲ್ಲಿ ಹೋದ ತಕ್ಷಣ ನಾವು ಕಾಣ್ತಕ್ಕಂಥದ್ದು ಸ್ವಚ್ಛತೆ. ಆ ಸ್ವಚ್ಛತೆ ನಾವು ಪುರಸಭೆಯವರಿಗೆ ಕಮ್ಯುನಿಕೇಶನ್ ಮಾಡಿಕೊಂಡು ತ್ಯಾಜ್ಯವನ್ನ ವಿಲೇವಾರಿ ಮಾಡತಕ್ಕಂಥ ಒಂದು ವ್ಯವಸ್ಥೆಯನ್ನ ಆಗಿದೆ. ಮತ್ತೆ ಭೌತಿಕ ವಾತಾವರಣವು ಸಮವಸ್ತ್ರ ಆಗಿರ್ಬೋದು, ಕೊಠಡಿಗಳನ್ನ ದುರಸ್ತಿ, ಮತ್ತೆ ಕಂಪ್ಯೂಟರ್ಗಳು, ಲೈಬ್ರರಿ, ಮತ್ತೆ ಸಮವಸ್ತ್ರಗಳು, ಈ ಮಕ್ಕಳಿಗೆ ಕಲಿಕಾ ಸಾಮಗ್ರಿಗಳು, ಪೆನ್ನು, ಪುಸ್ತಕ, ನೋಟ್ಬುಕ್ಸ್, ಮತ್ತೆ ಪೆನ್ಸಿಲ್ಗಳು, ಕ್ರಯಾನ್ಸ್ಗಳು, ಈ ರೀತಿ ಸೌಲಭ್ಯಗಳನ್ನ ನಾವು ಬೇರೆ ಸಂಸ್ಥೆಗಳಿಂದ, ವಿವಿಧ NGO ಸಂಸ್ಥೆಗಳಿಂದ ಮತ್ತೆ ಬೇರೆ ಬೆಂಗಳೂರಿನ ಸಂಸ್ಥೆಗಳಿಂದ ನಾವು ಅದನ್ನ ಮಕ್ಕಳಿಗೆ ಪೂರೈಕೆ ಮಾಡಿಕೊಟ್ಟಿದ್ದೀವಿ. ಮತ್ತೆ ಆರೋಗ್ಯ ಬಂದ್ಬಿಟ್ಟು ಮಕ್ಕಳಿಗೆ ವೈದ್ಯರನ್ನ ಕರೆಸಿ ಮಕ್ಕಳಿಗೆ ಆರೋಗ್ಯ ತಪಾಸಣೆಯನ್ನ ಮಾಡಿದ್ದೀವಿ. ಅದರಲ್ಲಿ ಮಕ್ಕಳಿಗೆ ಕೆಲವು ನ್ಯೂನತೆಗಳಿದ್ದರೆ ಕಣ್ಣಿನ ಸಮಸ್ಯೆಗಳು ಬಂದಾಗ, ಹೊಟ್ಟೆ ನೋವು ಬಂದಾಗ ಅವ್ರಿಗೆ ವೈದ್ಯರ ಹತ್ರ ಸಲಹೆ ಕೊಡಿಸಿ ಆ ಒಂದು ವ್ಯವಸ್ಥೆಯನ್ನ ಮಾಡಿದ್ದೀವಿ. ನೆಕ್ಸ್ಟ್ ಶೈಕ್ಷಣಿಕವಾಗಿ ಹಲವು ಮೌಲ್ಯಮಾಪನ ಮಾಡುವಲ್ಲಿ ರಸಪ್ರಶ್ನೆ ಕಾರ್ಯಕ್ರಮ ಈ ರೀತಿಯಾಗಿ ಮಾಡಿ ಅವರಿಗೆ ಬಹುಮಾನವನ್ನು ನಾವು ಕೊಡತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದೀವಿ. ಥ್ಯಾಂಕ್ ಯು ಸೋ ಮಚ್.